ಅದನ್ನು ಕೇಳಿ ಆದ್ಮೇಲೆ ನೀವು ಹೇಳಿ. ಉಪಮುಖ್ಯಮಂತ್ರಿಗಳು ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು? ಅಲ್ಲ ಒಂದ್ ನಿಮಿಷ, ಇದು ಎಲ್ಲ ರೈತರು ಸಾಯ್ತಾರೆ, ಇಲ್ಲಿ ಬರೀ ರಾಜಕೀಯ ಸಮಸ್ಯೆ ಶಿವಕುಮಾರ್ ಅವರಿಗೆ ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ. ಕೇಂದ್ರ ಸರ್ಕಾರಕ್ಕೆ ಮುಂದುವರಿಸಿ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗಲ್ಲ. ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ಗೊತ್ತಿದೆ. ಸಮಸ್ಯೆ ಮಾತಾಡ್ತಾರೆ ಕೂತ್ಕ ಸುಮ್ಮನೆ ರಾಜಕೀಯನೇ ಮಾತಾಡೋದು. ನೀವ್ಯಾಕೆ ಮಾತಾಡಿವೆ? ರಾಜಕೀಯ 15,000 ರೂಪಾಯಿಗೆ ಡಿ ಕೆ ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ. ರೈತರ ಸಮಸ್ಯೆ ಬಗೆಹರಿಸಲ್ಲಪ್ಪ, ರೈತರ ಸಮಸ್ಯೆ ಬಗೆಹರಿಸಲ್ಲ. ರಾಜಕೀಯ ಮಾತಾಡ್ಬೇಡ್ರಿ, ರೈತರ ಸಮಸ್ಯೆ ಮಾತಾಡಿ. ಈಗ ನೋಡಿ ಅಧ್ಯಕ್ಷ ಸಮಸ್ಯೆ ಮಾತಾಡ್ರಿ. ಸರ್ಕಾರ ತಗೊಂಡ ಸರ್ಕಾರ ನಿರ್ಣಯ ಮಾಡಾತು. ಸರ್ಕಾರ ನಿರ್ಣಯ ಮಾಡಾತು. ಕೇಂದ್ರ ಸರ್ಕಾರ 12,000 ಮಾಡಾಯ್ತು. ಇಲ್ಲಿ ಯಾವ ರಾಜಕೀಯನೂ ಬೆರ್ಸಕ್ ಬರಲ್ಲ. ಅಲ್ಲಿ ಶಿವಕುಮಾರ್ ಹೆಸರವರನ್ನ ಡಿ ಕೆ ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಅವರು ಆ ಹೆಸರನ್ನ ಪ್ರಸ್ತಾಪ ಅಟ್ಲೀಸ್ಟ್ ಈ ಸರ್ಕಾರ 1,500,000 ರೂಪಾಯಿ ಗೊತ್ತಿದೆ. 1,500,000 ರೂಪಾಯಿ ಕೊಡ್ತೆ ಅಟ್ಲೀಸ್ಟ್ ಅವ್ರ ಬಾಯಲ್ಲಿ 1,500,000 ರೂಪಾಯಿ ಸಹಾಯಧನ ಕೊಡ್ತಾ ಇದೆ ಅಂತ ಹೇಳಿಲ್ಲ. 6,000 ರೂಪಾಯಿ ಪರವಾಗಿಲ್ಲ. ಆದ್ರೆ ಎಕ್ಸ್ಟ್ರಾ ಕೇಂದ್ರ ಸರ್ಕಾರ ಕೈಯಿಂದ ಕಟ್ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿದ್ದು ಪ್ರಧಾನಮಂತ್ರಿಗಳು ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನು 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ರಾಜ್ಯ ಸರ್ಕಾರ 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ಖರೀದಿ ಮಾಡೋದಕ್ಕೆ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತಾರೆ? ಸರ್ಕಾರ ದುಡ್ಡೇ ಕೊಡೋದು. ಇವ್ರು 12,000 ಆದ್ರೆ ಒಂದ್ ನಿಮಿಷ ನೋಡಿ. ಇದೇ ಅಧ್ಯಕ್ಷರೇ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಕ್ ಬರ್ತಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ ತಡ್ರಿ. ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಕೊಬ್ಬರಿ ಬೆಲೆ 10,000 ಹೋಗಿ ಐತಿ. ಇವ್ರು ತಗೋತಾ ಇರೋದು 12,000. ಇವರು ಅಷ್ಟೇ ಕೊಡ್ತಾ ಇದ್ದಾರೆ. 1,500,000 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ. ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು, ಕೊಬ್ಬರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು. ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ರಾತ್ರಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರ ಹತ್ರ ಇದಾವೆ ಸ್ಟಾಕ್ ಕೊಬ್ಬರಿ ಅವರವನ್ನ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಇದು ಮಾಡಿದ್ದಾರೆ, ಹೆಸರು ನೋಂದಾಯಿಸಿದ್ದಾರೆ. ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ಇದ್ದಾನೆ, ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಹಿಡ್ಕೊಂಡು ನಿತ್ಯ ಅವನೇ. ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು. ಎಷ್ಟು ಇವ್ರು ತಗೊಳಕ್ ಕೊಟ್ಟಿರೋದೆಷ್ಟು? 6.5 ಲಕ್ಷ ಕ್ವಿಂಟಾಲ್ ಅಷ್ಟೇ ತಗೊಳಕ್ ಕೊಟ್ಟಿರೋದು. 6.5 ಲಕ್ಷ ಕ್ವಿಂಟಾಲ್ ಅಲ್ಲ, 15 ಲಕ್ಷ ಕ್ವಿಂಟಾಲ್ ಅನ್ನ ಕೊಟ್ರೆ ಮಾತ್ರ
ಈ ಏನು 20 ಕ್ವಿಂಟಾಲ್ ಒಬ್ಬ ಮನುಷ್ಯನಿಗೆ, ಒಬ್ಬ ರೈತನಿಗೆ 20 ಕ್ವಿಂಟಾಲನ್ನ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡಿದೆ ಕೇಂದ್ರ ಸರ್ಕಾರ. ಆ 20 ಕ್ವಿಂಟಾಲನ್ನು ತಗೋಬೇಕಾದ್ರೆ 15 ಲಕ್ಷ ಕ್ವಿಂಟಾಲ್ ಕೊಬ್ಬರಿಯನ್ನ ಖರೀದಿ ಮಾಡಬೇಕು. ಇಲ್ಲಿ ಯಾತಕ್ಕೋಸ್ಕರ ಈಗ ದಂಗೆ ಎದ್ದಿದ್ದಾರೆ ರೈತರು ಅಂತಂದ್ರೆ, ಇವರು ನಿಜವಾದ ರೈತರು ಇನ್ನೂ ಅಲ್ಲಿ ಹತ್ರಕ್ಕೆ ಹೋಗಿಲ್ಲ. ಅಷ್ಟರೊಳಗನೆ ಈ ಡೂಪ್ಲಿಕೇಟ್ ಇವರೆಲ್ಲ ಸೇರ್ಕೊಂಡು, ಯಾರ್ಯಾರು ಸೇರ್ಕೊಂಡಿದಾರೋ ಸೇರ್ಕೊಂಡ್ಬಿಟ್ಟು ಈ ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾನೆ. ಇವರೆಲ್ಲ ಕ್ಲೋಸ್ ಆಯ್ತು, ನೀವು ಕೊಟ್ಟ 6.5 ಲಕ್ಷ ಕ್ಲೋಸ್ ಆಯ್ತು ಅಂತೇಳಿ ಹೋಗಿದ್ದಾರೆ. ಈಗ ಕೇಂದ್ರ ಸರ್ಕಾರ 15 ಲಕ್ಷಕ್ಕಾದ್ರೂ, ಕೊನೆ ಪಕ್ಷ 15 ಲಕ್ಷಕ್ಕಾದ್ರೂ ತಗೊಳ್ತಕ್ಕಂಥ, ಹೆಚ್ಚುವರಿ ತಗೊಳ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರನು 1.5 ಲಕ್ಷ ಟನ್, 1.5 ಲಕ್ಷ ಅಲ್ಲ, ಅಷ್ಟು ಇಷ್ಟು ಅಂತಲ್ಲ, ಎಷ್ಟು 20 ನೀವೇನ್ ಹೇಳಿದ್ರಿ, 1 ಎಕರೆಗೆ 6.5 ಕ್ವಿಂಟಾಲು ಇಲ್ಲವೇ 20 ಕ್ವಿಂಟಾಲು ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರಿ. ಆ 20 ಕ್ವಿಂಟಾಲು ಇಲ್ಲ 6.5 ಅವನ ಪಾಣಿ ಮೇಲೆ ಇರ್ತಕ್ಕಂಥದ್ದಕ್ಕೆ 6.5 ಕ್ವಿಂಟಾಲ್ ಅಂತ ಏನ್ ಹೇಳಿದ್ರಿ, ಅದ್ರ ಪ್ರಕಾರ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಇದನ್ನ ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ಇದು ಮಾಡಬೇಕು. ಮತ್ತೀಗೇನು ಮಾಡಿದ್ದಾರೆ, ಹೆಬ್ಬೆಟ್ಟನ್ನ ಒತ್ತಿ ಡೂಪ್ಲಿಕೇಟ್ ರೈತರೆಲ್ಲ ಖರೀದಿ ಮಾಡಿದ್ದಾರೆ, ಆ ಖರೀದಿ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಿ, ಅವ್ರು ಯಾರು ಆ ರೀತಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನ 6 ಜನ ಸಸ್ಪೆಂಡ್ ಮಾಡಿ ಅಂತ ನಿನ್ನೆ ಸಚಿವರು ಹೇಳಿದ್ರು. ಇನ್ನೂ ಎಷ್ಟು ಜನ ಅದರಲ್ಲಿ ಭಾಗಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ, ಮುಂದೆ ಯಾವುದೇ ಕಾರಣದಿಂದ ನಿಜವಾದ ರೈತನಿಗೆ ಆ ಬೆಲೆ ಸಿಗ್ತಕ್ಕಂಥ ನಿರ್ಣಯವನ್ನ ತಗೋಬೇಕು. ಇದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ಧಾವಿಸಿ 6.5 ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಕೊನೆ ಪಕ್ಷ ಒಂದು 15 ಲಕ್ಷ ಟನ್ 15 ಲಕ್ಷ ಟನ್ ಕೊಬ್ಬರಿನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯವೇ ಹೊರತು ನಮ್ದು ಇನ್ನೇನು ಇಲ್ಲ. ನಾವು ರೈತರ ಆ ಭಾಗದಿಂದ ಬಂದಿರೋದ್ರಿಂದ, ನಮ್ಮ ವಾಣಿಜ್ಯ ಬೆಳೆ ಕೊಬ್ಬರಿನೇ ಆಗಿರೋದ್ರಿಂದ ಅದನ್ನೇನಾದ್ರೂ ಮಾಡಿ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮನವಿಯನ್ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ.